ನಾಗಲಕ್ಷ್ಮಿ ಏನು ಕೊಚ್ಚಿಂಡಿ ಇದಕ್ಕೆ ನಮ್ ಡಿ ಬಾಸ್ ಬೇಗ ರಿಲೀಸ್ ಆಗ್ಲಿ ಅಂತ ನಾವು ವಿಶೇಷ ಪೂಜೆ ಮಾಡ್ತಿದ್ದೀರಿ. ఎన్నెండు లంచుండవమ్మా ఎన్నెండు లంచుండవా పుట్టినప్పటి నుంచి ఉండవా KGF ಅಲ್ಲಿರೋ ಐವರಹಳ್ಳಿಯಲ್ಲಿ ಈ ಟೆಂಪಲ್ ತುಂಬಾ ಫೇಮಸ್. ಇಲ್ಲಿ ಬಂದು ಅಗೋರಿಗಳು ಅಂದ್ರೆ ಕಾಶಿಯಿಂದ ಬಂದು ಇಲ್ಲಿ ಪೂಜೆ ಮಾಡ್ತಿರೋದು ಅಮ್ಮನವ್ರಿಗೆ. ತುಂಬಾ ಶಕ್ತಿ ಪೀಠವಾದಂತ ಅಮ್ಮನವರ ದೇವಸ್ಥಾನ ಇದು. ಇಲ್ಲಿ ಎಂತ ಸಮಸ್ಯೆ ಆಗ್ಲಿ ಇಲ್ಲಿ ಅಮಾವಾಸ್ಯೆ ಶುಕ್ರವಾರ ಬಂದ್ರೆ ಅಂದ್ರೆ ವಿಶೇಷ ಪೂಜೆ ಮಾಡ್ತಾರೆ. ಮತ್ತೆ ಇಲ್ಲಿ ಅಮ್ಮನವರು ತುಂಬಾ ಶಕ್ತಿಶಾಲಿ ಅಂತದ್ದು. ನಿಮ್ಮಲ್ಲಿ ಏನೇ ಸಮಸ್ಯೆ ಇದ್ರು ಸಹ ಇಲ್ಲಿ ಬಂದು ಬೀಗ ಕಟ್ಟಿ ನಿಮ್ಮ ಸಮಸ್ಯೆಗಳನ್ನ ಇಲ್ಲಿ ಹೇಳ್ಕೊಂಡ್ರೆ ಅವ್ರು ಆದಷ್ಟು ಬೇಗ ಪರಿಹಾರ ಮಾಡ್ಕೊಡ್ತಾರೆ. ನಾನು ಇದನ್ನ ಕೇಳಿ ನನ್ನ ಫ್ರೆಂಡ್ಸ್ ನನ್ಗೆ ರೆಫರ್ ಮಾಡಿದ್ರು, ಇಂಥ ಕಡೆ ಇಂಥ ದೇವಸ್ಥಾನ ಇದೆ ಹೋಗು ಅಂತ. ನಾನು ಬ್ಯಾಂಗ್ಳೂರಿಂದ ಹುಡುಕೊಂಡು ಇಲ್ಲಿಗೆ ಬಂದೆ. ನಮ್ ಡಿ ಬಾಸ್ ಬೇಗ ರಿಲೀಸ್ ಆಗ್ಲಿ ಅಂತ ನಾವು ವಿಶೇಷ ಪೂಜೆ ಮಾಡ್ತಿದ್ದೀರಿ. ಆದಷ್ಟು ಬೇಗ ರಿಲೀಸ್ ಆಗ್ತಾರೆ ಅನ್ನೋ ಇದು ಸಹ ಇಟ್ಕೊಂಡಿದ್ದೀರಿ, ಆಗ್ತಾರೆ. ನೀವು ಯಾರೆಲ್ಲ ನಿಮ್ ಮನೆ ಸಮಸ್ಯೆಗಳು ಎಲ್ಲ ಇದೆಯೋ ಅಂತವರಿಗೆ ಇದೊಂದು ಒಳ್ಳೆ ಜಾಗ. ಇದು ಬಂದು ಅಮ್ಮನವರ ಆಶೀರ್ವಾದ ಮತ್ತು ಶಕ್ತಿ ಪೀಠವನ್ನ ಇದ್ ಮಾಡ್ಕೊಳ್ಳಿ. ಇದು ತುಂಬಾ ಅಂದ್ರೆ ಇಲ್ಲಿ ಬಂದು ಅಂತ ಇಂಥವ್ರೆಲ್ಲ ಪೂಜೆ ಮಾಡ್ತಿಲ್ಲ, ಅಗೋರಿಗಳು ಅಂದ್ರೆ ಕಾಶಿಯಿಂದ ಬಂದು ಪೂಜೆ ಮಾಡ್ತಿರುವಂತ ದೇವಸ್ಥಾನ. ಇದು ತುಂಬಾ ಪುಣ್ಯ ಕ್ಷೇತ್ರವಾಗಿದೆ. ಇದು ಇಲ್ಲಿ ಅಮ್ಮನವರಿಗೆ ಅಮಾವಾಸ್ಯೆ ಬಂದ್ರೆ ಒಂದೊಳ್ಳೆ ವಿಶೇಷ ಪೂಜೆಗಳೆಲ್ಲ ನಡೆಯುತ್ತೆ. ಮತ್ತೆ ಎಂತ ದುಷ್ಟಶಕ್ತಿ ಎಂತದ್ದೇ ಕಷ್ಟ ಇರ್ಲಿ ಆದಷ್ಟು ಬೇಗ ಪರಿಹಾರ ಆಗುತ್ತೆ. ಆದಷ್ಟು ಬೇಗ ನೀವು ಬಂದು ನಿಮ್ಮ ಸಮಸ್ಯೆಗಳನ್ನ ಪರಿಹಾರ ಮಾಡ್ಕೊಳ್ಳಿ. ఇక్కడ విశేష అంటే భద్రకాళి శక్తిపీఠం అమ్మ. ఇక్కడ బేతాళ భద్రకాళి శక్తిపీఠము. ఇక్కడ కర్ణాలో మన ఏది KGF బెంగళూరు KGF అయ్యవారపల్లి. ఇక్కడ శక్తిపీఠంలో మన ప్రతి శుక్రవారం రోజు ప్రతి అమావాస్య రోజు ఇక్కడ పరిహారం జరుగుతుందమ్మ. ఇక్కడెక్కడ దూరం నుండి వచ్చేస్తారు ఇక్కడికి. కాశీ నుండి కానీ మన బెంగళూరు నుండి కానీ వైజాగ్ నుండి కానీ చాలా దూరం నుండి ఇక్కడ వస్తారు పరిహారం చేయడానికి. ప్రతి ఒక్క సమస్య ఇక్కడ తీరిపోతుంది అమ్మ. మీకు మీరు నమ్ముకున్నారనుకో 5 వారాల్లో ఆ సమస్య మొత్తం క్లియర్ అయిపోద్ది. ఇక్కడ మనకి ఇక్కడ బేతాళుడు ఉన్నాడు, బేతాళ శక్తిపీఠం, ఇది భద్రకాళి శక్తిపీఠం అమ్మ. ఇక్కడ కాలభైరవుడు ఉన్నాడు, ఇక్కడ నాగదేవత ఉంది, కాటేరమ్మ ఉంది, పత్తంగిరి మాత ఉంది, పార్వతీదేవి ఉంది, ఓం శక్తి అమ్మవారు ఉంది. ఇక్కడ అన్ని తాంత్రికం నడుస్తుంది, మంచిగా పూజ నడుస్తుంది, హోమం నడుస్తుంది. ప్రతి అమావాస్య రోజు హోమం గిట్ట చేస్తారు ఇక్కడ దీని దగ్గర. ప్రతిరోజు ప్రతి ఒక్కరికి జరుగుతూ ఉంటుంది. ఎక్కడికెక్కడ దూరం నుండి వస్తారు. ఇక్కడ మనకు సాధన చేసే సమయంలో గిట్ట మనకు ఫ్రీగా సాధన గురుగారు చెప్తారు. మనకు రూమ్ ఇస్తారు సపరేట్గా, పర్సనల్గా అన్నీ చేస్తారు గురుగారు సపరేట్గా. మనకేంటంటే మనం ఖాళీ సాధన నేర్చుకోవాలి అనే సంకల్పంతో ఇక్కడ రావాలి. మేము కాశీ నుండి ఇక్కడ వచ్చాము మేము. ಓಕೆ, ನೋಡಿದ್ರಲ್ಲ ಫ್ರೆಂಡ್ಸ್, ಇವರು ಕಾಶಿಯಿಂದ ಇಲ್ಲಿಗೆ ಬಂದು ಅಂದ್ರೆ ಇಲ್ಲಿ ಅಮ್ಮನವರ ಪೂಜೆನ ಸಲ್ಲಿಸ್ತಾ ಇದ್ರು. ಅಂದ್ರೆ ಬ್ಯಾಂಗ್ಳೂರು KGF ಕಾಶಿಯಿಂದ ಸಹ ಬರ್ತಾರೆ, ಆಂಧ್ರದಿಂದ ಸಹ ಬರ್ತಾರಂತೆ ಈ ದೇವಸ್ಥಾನಕ್ಕೆ. ಇಲ್ಲಿ ಬಂದು ಕಾಲಭೈರವ ಮತ್ತೆ ಬೇತಾಳೇಶ್ವರ, ಕಾಟೇರಮ್ಮ ಎಲ್ಲರೂ ಇಲ್ಲಿ ನೆಲೆಸಿದ್ದಾರೆ. ಅಂದ್ರೆ ನಾಗದೇವತೆ ಸಹ ಇಲ್ಲಿದೆ. ಇಲ್ಲಿ ತುಂಬಾ ಶಕ್ತಿ ಇದೆ ಅಂತ ನಾನ್ ನಂಬಿದೀನಿ. ನೀವು ನಂಬ್ತೀರಾ? ಇಲ್ಲಿ ಬಂದು ನೋಡಿದ್ರೆ ಗೊತ್ತಾಗುತ್ತೆ. ಅಮ್ಮನವರು ತುಂಬಾ ಶಕ್ತಿ ಇದೆ. ಅಂದ್ರೆ ಕಾಶಿಯಿಂದ ಬಂದು ಇಲ್ಲಿ ಪೂಜೆ ಮಾಡ್ಬೇಕಂತ ಯಾರಿಗೇನಿದೆ, ನಾರ್ಮಲ್ ಆಗಿ ನಮ್ ಇದರಲ್ಲೆಲ್ಲ ಇದ್ದಾರೆ. ಬಟ್ ಕಾಶಿಯಿಂದ ಬಂದು ಇಲ್ಲಿ ಅಮ್ಮನವ್ರಿಗೆ ಪೂಜೆನ ಸಲ್ಲಿಸ್ತಾ ಇದ್ದಾರೆ. ನೀವೇ ತಿಳ್ಕೊಬಹುದು ಎಷ್ಟು ಪವರ್ಫುಲ್ ಇರ್ಬೋದು ಇಲ್ಲಿನ ಟೆಂಪಲ್ ಅಂತ. ಇಲ್ಲಿ ನೋಡ್ಬೋದು ನೀವೇ ಎಷ್ಟು ಶಕ್ತಿಶಾಲಿ ಇದೆ. ಅಂದ್ರೆ ನಿಮ್ಮ ಎಲ್ಲಾ ಸಮಸ್ಯೆಗಳನ್ನ ಇಲ್ಲಿಗೆ ಬಂದ್ರೆ ಪರಿಹಾರ ಆಗುತ್ತೆ ಖಂಡಿತ. ನಾನ್ ನಿಮ್ಗೆ ಭರವಸೆ ಕೊಡ್ತಾ ಇದ್ದೀನಿ. ಅಮ್ಮನವರ ಶಕ್ತಿ ಪೀಠ ಬೇತಾಳ ಮಹಾಶಕ್ತಿ ಪೀಠ ಅಂತ. ಇದು ಬಂದು KGF ಎಲ್ಲಿ ಲೊಕೇಶನ್ ಹೇಳಿ? ಐವಾರ್ಪಲ್ಲಿಯಲ್ಲಿ ಇದು ಲೊಕೇಟ್ ಆಗಿರೋದು. ನಿಮ್ಮ ಸಮಸ್ಯೆಗಳು ಏನೇ ಇರ್ಲಿ ಖಂಡಿತ ಪರಿಹಾರ ಆಗುತ್ತೆ. ಇವಾಗ ಕಂಬ್ಳಿಪುರ ಕಾಟೇರಮ್ಮ ಟೆಂಪಲ್ ಹೆಂಗೋ ಇದು ಹಂಗೆ ಇಲ್ಲಿ ಫೇಮಸ್. ಇಲ್ಲಿ ನಿಮ್ಗೆ ಎಂತ ಕಷ್ಟ ಆಗಲಿ ಇಲ್ಲಿ ಅಷ್ಟೇ ನೀವು ನಿಮ್ಮ ಸಮಸ್ಯೆ ಮಾಡಿ ಕೀ ಸಹ ಆಗ್ಬೋದು. ಮತ್ತೆ ಇಲ್ಲಿ ನಿಮ್ದು ಪೂಜೆ ಅಂತ ಪರ್ಸನಲ್ ಪೂಜೆ ಅಂತ ಮಾಡಿದ್ರೆ ಇವರೇ ಮಾಡ್ಕೊಡ್ತಾರೆ ನಿಮಗೆ. ನಿಮ್ಮೆಲ್ಲಾ ಕಷ್ಟಗಳು ಆದಷ್ಟು ಬೇಗ ಪರಿಹಾರ ಆಗುತ್ತೆ. ಬೇಗ ಬಂದು ಅಮ್ಮನವರ ಆಶೀರ್ವಾದವನ್ನ ಪಡ್ಕೊಳ್ಳಿ.
ఏంటికి వచ్చిండేది ఇతక్క ఏంటికమ్మా వచ్చిండేదా ఏం కావాలా చూడడా కిందరే చూడడా ఏం చెప్పు ఏం కావాలా ఎవరునా అమ్మా ఏమ్మా చెప్పు వాళ్ళు వినాలంట నీ పేరు చెప్పమ్మా ఏంటి చెప్ప ఏం చెప్తారా ఎన్నేళ్ళ నుంచి ఉండవమ్మా ఎన్నేళ్ళ నుంచి ఉండవా పుట్టినప్పటి నుంచి ఉండవా సరే మాట్లాడదాం కొండకమ్మా గోవిందో 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 ನೋಡ್ತಿದ್ದೀರಲ್ಲ ಕಾಟೇರಮ್ಮ ಟೆಂಪಲ್ ಹೆಂಗಿದೆ ಕಂಬ್ಳಿಪುರದಲ್ಲಿ ಸೇಮ್ ಇದು ಹಂಗೆ ಇಲ್ಲಿ ಬಂದು 11 ಪ್ರದಕ್ಷಿಣೆ ಮಾಡಿ ನಿಮ್ಮ ಕಷ್ಟಗಳನ್ನ ಹೇಳ್ಕೊಂಡು ಇಲ್ಲೆಲ್ಲ ಕೀ ಹಾಕಿದಾರಲ್ಲ ಈ ತರ ಕೀ ಹಾಕಿದ್ರೆ ವಿತಿನ್ 5 ವೀಕ್ಸ್ ಅಲ್ಲಿ ನಿಮ್ಮ ಸಮಸ್ಯೆಗಳು ಪರಿಹಾರ ಆಗುತ್ತೆ. ಅದು ನಿಜ ಹೌದು. ತುಂಬಾ ಜನ ಬಂದು ಇಲ್ಲಿ ಹಾಕಿದ್ದಾರೆ ಯಾಕಂದ್ರೆ ಇದು ಯಾರಿಗೂ ಗೊತ್ತಿಲ್ಲ ಇಂತ ಜಾಗ ಇದೆ ಅಂತ ಹೇಳ್ಬಿಟ್ಟು. ನೀವೇ ನೋಡ್ಬೋದು ಆಲ್ಮೋಸ್ಟ್ ತುಂಬಾ ಜನ ಬಂದು ಹಾಕಿದ್ದಾರೆ. ಇಲ್ಲಿ ಕಾಟೇರಮ್ಮ ಟೆಂಪಲ್ ಇಲ್ಲಿ ಬಂದು ನಾವು 11 ಸುತ್ತು ಹೊಡೆದು ಮತ್ತೆ ಇದು 5 ವೀಕ್ಸ್ ಅಲ್ಲಿ ನಮ್ಮ ಸಮಸ್ಯೆಗಳು ಪರಿಹಾರ ಆಗುತ್ತೆ. ಆದಷ್ಟು ಬೇಗ ಬಂದು ನಿಮ್ಮ ಸಮಸ್ಯೆಗಳಿಗೆ ಒಂದು ಪರಿಹಾರ ಹುಡ್ಕೊಳ್ಳಿ. ನೀವು ಈ ತರ ಬೀಗ ಹಾಕಿ ನಿಮ್ಮ ಸಮಸ್ಯೆಗಳನ್ನ ಇದ್ ಮಾಡ್ಕೊಂಡು ಅಮ್ಮನವರ ತುಂಬಾ ಶಕ್ತಿ ಉಳ್ಳಂತ ಜಾಗ ಇದು. ಸೇಮ್ ನಮ್ ಕಂಬ್ಳಿಪುರ ಕಾಟೇರಮ್ಮ ಟೆಂಪಲ್ ಅಲ್ಲಿ ಹೆಂಗ್ ನೋಡ್ತಿರೋ ನೀವು ಸೇಮ್ ಇಲ್ಲೂ ಹಂಗೆ ನೋಡ್ಬೋದು ನೀವು. ಕಾಲಭೈರೇಶ್ವರ ಇದಾರೆ ಮತ್ತೆ ಕಾಟೇರಮ್ಮ ಇದಾರೆ. ಈ ಸೈಡ್ ಬಂದ್ರೆ ಓಂ ಶಕ್ತಿ ಇದೆ, ಅಲ್ಲಿ ಬಂದ್ರೆ ಅಮ್ಮನವ್ರು ಇದಾರೆ. ಬೇತಾಳ ಅಂದ್ರೆ ಎಲ್ಲಾರು ಭಯ ಪಡೋದಕ್ಕೆ ಹೋಗ್ಬೇಡಿ, ಇದು ಅಮ್ಮನವರ ದೇವಸ್ಥಾನ. ಸೇಮ್ ನಮ್ ಕಾಟೇರಮ್ಮ ಟೆಂಪಲ್ ಹೆಂಗೋ ಸೇಮ್ ಇದು ಅದೇ ತರ ಇರೋದು. ಅಂದ್ರೆ ತುಂಬಾ ಶಕ್ತಿ ಪೀಠ ಹೊಂದಿದೆ ಇದು.